ಹಾಯ್ ಎಲ್ಲರಿಗೂ ನಮಸ್ಕಾರ. ಪವಿತ್ರ ಬಂಧನ ಸೀರಿಯಲ್ನಲ್ಲಿ ಇವತ್ತು ಏನೆಲ್ಲ ನಡೀತು ಅಂತ ನೋಡ್ಕೊಂಡು ಬರೋಣ. ಕಳೆದ ಸಂಚಿಕೆಯಲ್ಲಿ ನೋಡಿದಂತೆ ಪವಿತ್ರ 10 ಲಕ್ಷ ರೂಪಾಯಿ ಹಣವನ್ನು ಹೇಗೆ ಅರೇಂಜ್ ಮಾಡೋದು ಅಂತ ತುಂಬಾನೇ ಬಯಲಿದ್ದಾಳೆ. ಇತ್ತ ದೇವ್ ಪವಿತ್ರಗೆ ಕಾಲ್ ಮಾಡಿ ಮಾತಾಡ್ತಾ ಇರಬೇಕಾದ್ರೆ ಅವಳ ಧ್ವನಿ ಕೇಳಿ ಸಂಶಯ ಪಡ್ತಾನೆ. ಏನಾಯಿತು ಪವಿತ್ರ ಅವರೇ, ನಿಮ್ಮ ಧ್ವನಿ ಯಾಕೆ ಹೀಗಿದೆ? ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ? ನಾನು ಈಗಾಗಲೇ ವಿಡಿಯೋ ಕಾಲ್ ಮಾಡ್ತೀನಿ, ಮೊದಲು ನಿಮ್ಮ ಮುಖ ನೋಡಬೇಕು ಅಂತ ದೇವ್ ಕಾಲ್ ಮಾಡೋದಕ್ಕೆ ಮುಂದಾಗ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ನಮ್ರತಾ ಬರ್ತಾಳೆ. ಏನು ದೇವ್, ಇಷ್ಟೊಂದು ಇಂಪಾರ್ಟೆಂಟ್ ಕಾಲ್ನಲ್ಲಿದ್ದೀಯಾ ಅಂತ ಕೇಳಿದಾಗ ದೇವ್ ಹಾಗೇನಿಲ್ಲ, ನಮ್ರತಾ ಫ್ರೆಂಡ್ ಜೊತೆ ಮಾತನಾಡ್ತಿದ್ದೆ, ಜಸ್ಟ್ 10 ಮಿನಿಟ್ಸ್ ಅಂತ ಹೇಳಿ ಅವಳನ್ನು ಆಚೆಗೆ ಕಳಿಸ್ತಾನೆ. ಆಚೆ ನಿಂತು ನೋಡ್ತಾ ಇರೋ ನಮ್ರತಾ ಹತ್ರ ವಿಶಾಲ್ ಬಂದು ಯಾಕೆ ಇಲ್ಲೇ ನಿಂತಿದ್ದೀಯಾ ಅಂತ ಕೇಳ್ತಾನೆ. ಅದಕ್ಕೆ ನಮ್ರತಾ ಕೋಪದಿಂದ ಏನಿಲ್ಲ, ಫೈಲ್ ಕೊಡಬೇಕಿತ್ತು, ಆಮೇಲೆ ಕೊಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಇನ್ನು ವಿಶಾಲ್ನ ಲವ್ ಟಿಪ್ಸ್ ಮತ್ತು 10 ಲಕ್ಷದ ಚಿಂತೆ. ಇತ್ತ ಸುಮಂತ್ ಪವಿತ್ರ ಹತ್ರ ಬಂದಿದ್ದನ್ನ ನೋಡಿ ಪವಿತ್ರ ತಕ್ಷಣ ವಿಡಿಯೋ ಕಟ್ ಮಾಡ್ತಾಳೆ. ಇದರಿಂದ ದೇವ್ಗೆ ತುಂಬ ಬೇಜಾರಾಗುತ್ತೆ. ಪವಿತ್ರ ದೇವ್ಗೆ ಮೆಸೇಜ್ ಕಾಲ್ ಮಾಡಿ, ಸರ್ ನಾನು ತುಂಬ ಕೆಲಸದಲ್ಲಿದ್ದೀನಿ, ಸಂಜೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ಇದೇ ಟೈಮ್ಗೆ ದೇವ್ ಹತ್ರ ಬರೋ ವಿಶಾಲ್ ದೇವ್ ಮುಖ ನೋಡಿ, ಯಾಕೋ ಬ್ರೋ ಅವರು ಮಾತಾಡಲಿಲ್ಲ ಅಂತ ಬೇಜಾರಾಯ್ತಾ ಅಂತ ಕೇಳ್ತಾ ಒಂದು ಮಜವಾದ ಟಿಪ್ಸ್ ಕೊಡ್ತಾನೆ. ಹೆಣ್ಣು ಮಕ್ಕಳು ಖುಷಿಯಾಗಿದ್ದಾಗ ನಾವು ಅವರ ಜೊತೆ ಖುಷಿಯಾಗಿರಬೇಕು. ಒಂದು ವೇಳೆ ಅವರು ಬೇಜಾರಲ್ಲಿದ್ದರೆ ಅವರನ್ನು ಖುಷಿಪಡಿಸೋ ಥರ ನಾವೇನಾದರೂ ಮಾಡಬೇಕು, ಆಗಲೇ ನಾವು ನೆಮ್ಮದಿಯಿಂದಿರೋಕೆ ಸಾಧ್ಯ ಅಂತ ವಿಶಾಲ್ ಹೇಳ್ತಾನೆ. ಇದನ್ನು ಕೇಳಿ ದೇವ್ ನಗ್ತಾ, ಅಲ್ಲ ವಿಶಾಲ್, ಇದೆಲ್ಲ ನನಗೆ ಗೊತ್ತಿಲ್ಲ, ನಿನಗೆ ಹೇಗೆ ಗೊತ್ತಾಯಿತು ಅಂತ ಕೇಳ್ತಾನೆ. ಮತ್ತೊಂದೆಡೆ ಪವಿತ್ರ ಹೋಟೆಲ್ನಲ್ಲಿ ಅಪ್ಪ ಮತ್ತು ತಮ್ಮ ಸುಮಂತ್ ಜೊತೆ ಕೂತ್ಕೋ 10 ಲಕ್ಷ ಹೇಗೆ ಹೊಂದಿಸಬೇಕು ಅಂತ ಚಿಂತೆ ಮಾಡ್ತಾ ಇರ್ತಾರೆ. ಅಪ್ಪ ಮತ್ತು ಸುಮಂತ್ ಡಾಕ್ಟರ್ ಏನು ಹೇಳಿದರು ಅಂತ ಕೇಳಿದಾಗ ಪವಿತ್ರ ವಿಷಯ ಮುಚ್ಚಿಟ್ಟು ಜಾಮೂನ್ ಆರ್ಡರ್ ಮಾಡೋಕ್ಕೆ ಹೋಗ್ತಾಳೆ. ಇದನ್ನು ನೋಡಿ ಸುಮಂತ್ ಭಯಪಟ್ಟು, ಏನಕ್ಕ ನಾನು ಸಾಯ್ತೀನಿ ಅಂತ ಡಾಕ್ಟರ್ ಹೇಳಿದ್ರ, ನನ್ನ ಕೊನೆ ಆಸೆ ಈಡೇರಿಸೋಕ್ಕೆ ಹೀಗೆ ಮಾಡ್ತಿದ್ದೀಯಾ ಅಂತ ಕೇಳ್ತಾನೆ. ಪವಿತ್ರ ತಕ್ಷಣ ಅವನನ್ನು ಸಮಾಧಾನ ಪಡಿಸಿ, ಹಾಗೇನಿಲ್ಲ ಕಣೋ, ಜಸ್ಟ್ ಒಂದು ಸಣ್ಣ ಎಕ್ಸಸೈಸ್ ಕೋರ್ಸ್ ಮತ್ತು ಟ್ರೀಟ್ಮೆಂಟ್ ಇದೆ ಅಷ್ಟೇ ಅಂತ ಸುಳ್ಳು ಹೇಳಿ ಧೈರ್ಯ ತುಂಬುತ್ತಾಳೆ. ಆದರೆ ಅಪ್ಪ 1-2 ಲಕ್ಷ ಆದರೆ ಹೇಗೆ ನೋಡ್ಕೊಳ್ಬೋದಿತ್ತು, ಅದಕ್ಕಿಂತ ಜಾಸ್ತಿ ಆದರೆ ಕಷ್ಟ ಅಂದಾಗ ಪವಿತ್ರ ಅದೆಲ್ಲ ನಾನು ನೋಡ್ಕೊಳ್ತೀನಿ, ನೀವು ಚಿಂತೆ ಮಾಡಬೇಡಿ ಅಂತ ಭರವಸೆ ಕೊಡ್ತಾಳೆ. ಇನ್ನು ರಾಧಿಕಾ ಕೋಪ ಮತ್ತು ದೇಶ್ಮುಖ್ ಬೆಂಬಲ. ಇನ್ನೊಂದೆಡೆ ಮನೆಯಲ್ಲಿ ರಾಧಿಕಾ ಪವಿತ್ರ ವಿರುದ್ಧ ಸಿಡಿದೆದ್ದಿದ್ದಾಳೆ. ಅವಳಿಗೆ ಎಷ್ಟು ಧೈರ್ಯ ಕೇಳದೆ ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಮಂಗಳಾಗೆ ಕಾಲ್ ಮಾಡೋಕೆ ಹೇಳ್ತಾಳೆ. ಮಂಗಳ ಕಾಲ್ ಮಾಡಿದಾಗ ಪವಿತ್ರಾಗೆ ಸೈಡ್ಲಿ ಒಂದು ಕಾಲ್ ಪಿಕ್ ಮಾಡ್ತಾಳೆ. ಮಂಗಳ ಬೈತಾ ಮನೆ ಕಿಲಿ ಕೈ ಒಡವೆ ದುಡ್ಡೆಲ್ಲ ತಗೊಂಡು ಎಲ್ಲಿ ಹೋಗಿದ್ದೀಯಾ ಅಂತ ಕೇಳ್ತಾಳೆ. ಆಮೇಲೆ ಪ್ರಮೋದ್ ಫೋನ್ ಇಡ್ಸ್ಕೊಂಡು ಎಲ್ಲಿದ್ದೀಯಾ, ತಕ್ಷಣ ಬಾಯಿ ಬಿಟ್ಟು ಹೇಳು ಅಂತ ಗದರಿಸಿದಾಗ ಪವಿತ್ರ ಉತ್ತರ ಕೊಡಲಾಗಿದೆ ಕಾಲ್ ಕಟ್ ಮಾಡ್ತಾಳೆ. ಇದರಿಂದಾಗಿ ಪ್ರಮೋದ್ ಹಾಗೂ ರಾಧಿಕಾ ಕೋಪ ನೆತ್ತಿಗೇರುತ್ತೆ. ಅಷ್ಟರಲ್ಲಿ ತಾತ ದೇಶ್ಮುಖ್ ಬಂದು ಯಾಕೋ ಇಷ್ಟೊಂದು ಗಲಾಟೆ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ರಾಧಿಕಾ, ಮಾವಯ್ಯ ಇವಳು ಈ ಮನೆ ಯಜಮಾನಿ, ಹೀಗೆ ಹೇಳ್ದೆ ಕೇಳದೆ ಆಚೆ ಹೋಗಿದ್ರೆ ಏನಾದರೂ ಅನಾಹುತ ಆದರೆ ಮನೆ ಮರ್ಯಾದೆ ಬೀದಿಗೆ ಬರುತ್ತೆ ಅಂತ ಉದ್ಘಾಟನೆಯಿಂದ ಹೇಳ್ತಾಳೆ. ಆದರೆ ತಾತ ತುಂಬ ಚಾಣಾಕ್ಷತನದಿಂದ, ಪವಿತ್ರ ನಿನ್ನ ಥರ ತಪ್ಪು ಮಾಡೋಳಲ್ಲ, ಈ ಮನೆಗೆ ಚೆನ್ನಾಗಿ ನಡೆಸಿಕೊಂಡು ಹೋಗ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಸಣ್ಣ ಪುಟ್ಟು ತಪ್ಪುಗಳಾದರೆ ನೀನೇ ತಿದ್ದಿ ಮನೆ ಯಜಮಾನಿ ಮಾಡು, ನಿಮ್ಮಿಬ್ಬರ ಮಧ್ಯೆ ನಾನು ಬರೋದಿಲ್ಲ ಅಂತ ರಾಧಿಕಾಗೆ ತಿರುಗಿಡ್ತಿರ್ತಾರೆ. ಇದನ್ನು ಕೇಳಿ ರಾಧಿಕಾಗೆ ಒಳಗೊಳಗೆ ಖುಷಿಯಾಗುತ್ತೆ. ಪವಿತ್ರ ಮನೆಗೆ ವಾಪಸ್ ಮತ್ತು ರಗಳೆ. ಇತ್ತ ಪವಿತ್ರ ತಮ್ಮ ಸುಮಂತ್ಗೆ ಸರಿಯಾಗಿ ಟ್ಯಾಬ್ಲೆಟ್ ತಗೋ ಅಂತ ಹೇಳಿ ಅಪ್ಪ ತಮ್ಮನಿಗೆ ಧೈರ್ಯ ಹೇಳಿ ಮನೆಗೆ ಹೊರಡ್ತಾಳೆ. ಮನೆಗೆ ಪವಿತ್ರ ಬರ್ತಿದ್ದಂತೆ ರಜತ್ ಹಾಗೂ ಪ್ರಮೋದ್ ಅವಳನ್ನು ತರಾಟೆಗೆ ತೆಗೆದುಕೊಂಡು ನೋಡ್ತಾರೆ. ಪ್ರಮೋದ್ ಜೋರು ಮಾಡ್ತಾ ಇದ್ದಾಗ ತಾತ ಮಧ್ಯೆ ಪ್ರವೇಶಿಸಿ, ಒಮ್ಮೆ ಹೇಳಿದ್ರೆ ಅರ್ಥ ಆಗಲ್ವಾ, ನೀನು ನಿನ್ನ ಹೆಂಡತಿ ಸಾಲದು ಅಂತ ಇವಾಗ ನಿನ್ನ ಮಗ ಬೇರೆ ಪ್ರಶ್ನೆ ಮಾಡ್ತಾ ಇದ್ದಾನ ಅಂತ ಗದರಿಸಿ ಪವಿತ್ರಾಗೆ ಬೆಂಬಲವಾಗಿ ನಿಲ್ತಾರೆ. ಗುರೂಜಿ ಬರೋ ಸಮಯ ಆಯಿತು, ಪೂಜೆ ಕೆಲಸ ನೋಡಿ ಅಂತ ಎಲ್ಲರ ಬಾಯಿ ಮುಚ್ಚಿಸ್ತಾರೆ. ಗುರೂಜಿ ಆಗಮನ ಮತ್ತು ದೇವ್ ಭಾವನಾತ್ಮಕ ಕ್ಷಣ. ಮನೆಗೆ ಗುರೂಜಿ ಬಂದಾಗ ಎಲ್ಲರೂ ಪೂಜೆಗೆ ಸಿದ್ಧರಾಗ್ತಾರೆ. ದೇವ್ ಮನೆಗೆ ಬಂದ ತಕ್ಷಣ ಬಾ ದೇವ್, ಗುರುಗಳು ಕಾಲಿಗೆ ಬಿದ್ದು ಆಶೀರ್ವಾದ ತಗೋ ಅಂತ ಕರೀತಾರೆ. ಆದರೆ ದೇವ್ ಕೋಪ ಮತ್ತು ಬೇಜಾರಿನಿಂದ ನೇರವಾಗಿ ತನ್ನ ರೂಮ್ಗೆ ಹೋಗಿ ತೀರಿ ಹೋದ ತಮ್ಮನ ಫೋಟೋ ನೋಡ್ತಾ ಭಾವುಕನಾಗ್ತಾನೆ. ದೇವ್ ಸಮಾಧಾನ ಪಡಿಸಲು ರೂಮ್ಗೆ ಬರೋ ಗುರೂಜಿ ಹತ್ರ ದೇವ್ ತನ್ನ ನೋವನ್ನು ಹೊರ ಹಾಕ್ತಾನೆ. ಗುರೂಜಿ, ನೀವು ಹೇಳಿದ ಹಾಗೆ ನಾನು ಶ್ರದ್ಧೆಯಿಂದ ಎಲ್ಲ ವ್ರತವನ್ನು ಮಾಡಿದೆ, ಆದರೂ ನನ್ನ ತಮ್ಮನನ್ನು ನನ್ನ ಕೈಯಿಂದ ಕಿತ್ಕೊಂಡ್ರಿ, ಅವನು ನನ್ನನ್ನು ಯಾಕೆ ಬಿಟ್ಟು ಹೋದ ಅಂತ ಅಳ್ತಾನೆ. ಅದಕ್ಕೆ ಗುರೂಜಿ, ಕರ್ಮಫಲ ಅನ್ನೋದು ಯಾರನ್ನೂ ಬಿಡೋದಿಲ್ಲ, ಅವನ ಆಯುಷ್ ಈ ಭೂಮಿ ಮೇಲೆ ಅಷ್ಟೇ ಇತ್ತು, ಸಾವು ನೋವನ್ನು ತಡೆಯುವ ಶಕ್ತಿ ನಮಗ್ಯಾರಿಗೂ ಇಲ್ಲ. ಆದರೆ ನಿನ್ನ ತಮ್ಮ ಸದಾ ನಿನ್ನ ಬಯಸಿದ್ದು ನಿನ್ನ ಖುಷಿ ಮತ್ತು ಸಂತೋಷವನ್ನು, ನೀನು ಹೀಗೆ ನೋವಲ್ಲಿ ಇರೋದಕ್ಕಿಂತ ಖುಷಿಯಾಗಿದ್ದಾಗ ಮಾತ್ರ ಅವನ ಆತ್ಮಕ್ಕೂ ಶಾಂತಿ ಸಿಗುತ್ತೆ ಅಂತ ದೇವ್ಗೆ ಸಮಾಧಾನ ಪಡಿಸ್ತಾರೆ. ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಯಿತು. ಪವಿತ್ರ ಈಗ 10 ಲಕ್ಷ ರೂಪಾಯಿ ಹಣವನ್ನು ಹೇಗೆ ಹೊಂದಿಸ್ತಾಳೆ, ರಾಧಿಕಾ ಮತ್ತು ಪ್ರಮೋದ್ ಅವರ ಕುತಂತ್ರವನ್ನು ತಾತ ಹೇಗೆ ಮೆಟ್ಟಿ ನಿಲ್ತಾರೆ, ಮುಂದಿನ ಕುತೂಹಲಕಾರಿ ಸಂಚಿಕೆಗಳ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.